ರಾಜ್ಯದಲ್ಲಿ ಕೊರೋನಾ ನಾಗಾಲೋಟ ಮುಂದುವರಿತಾ ಇದೆ. ಕೋವಿಡ್ ರೂಪಾಂತರ ನಿಯಂತ್ರಣಕ್ಕೆ ಕಟ್ಟೆಚ್ಚರ ವಹಿಸಲಾಗಿದ್ದು ರಾಜಧಾನಿ ಬೆಂಗಳೂರಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ನಾಗಾಲೋಟ, ರಾಜಧಾನಿ ಬೆಂಗಳೂರಲ್ಲಿ ಹೈ ಅಲರ್ಟ್, ಗಡಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ನಿಗಾ ತಪಾಸಣೆ. ಈಗಾಗಲೇ ಕೊರೋನಾದಿಂದ ಬೆಂಗಳೂರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ 105ಕ್ಕೆ ಈಗ ಸಕ್ರಿಯ ಕೇಸ್ಗಳು ಏರಿಕೆಯಾಗಿದ್ದು ಆರಂಭದಲ್ಲೇ ಕೊರೋನಾ ಮಟ್ಟ ಹಾಕೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾಳೆಯಿಂದ ಪ್ರತಿನಿತ್ಯ 5,000 ಕೋವಿಡ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಕೊರೋನಾ ನಾಗಾಲೋಟ, ಕೋವಿಡ್ ರೂಪಾಂತರ ನಿಯಂತ್ರಣಕ್ಕೆ ಕಟ್ಟೆಚ್ಚರ. ರಾಜಧಾನಿ ಬೆಂಗಳೂರಲ್ಲಿ ಹೈ ಅಲರ್ಟ್, ರಾಜ್ಯದಲ್ಲಿ ಈಗ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಆರಂಭದಲ್ಲೇ ಕೊರೋನಾ ಮಟ್ಟ ಹಾಕೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದ್ದು ಗಡಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ತಪಾಸಣೆ ತೀವ್ರಗೊಂಡಿದೆ. ಈಗಾಗಲೇ ಕೊರೋನಾದಿಂದಾಗಿ ಬೆಂಗಳೂರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದಷ್ಟು ಜನಕ್ಕೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ಬಾಧಿಸ್ತಾ ಇದ್ದು ಅಂಥವರಿಗೆ ಕೊರೋನಾ ಮಾರಕವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 105ಕ್ಕೆ ಈಗ ಸಕ್ರಿಯ ಕೇಸ್ಗಳು ಏರಿಕೆಯಾಗಿದ್ದು ಆರಂಭದಲ್ಲೇ ಕೊರೋನಾ ಮಟ್ಟ ಹಾಕೋದಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಾಳೆಯಿಂದ ಪ್ರತಿನಿತ್ಯ 5,000 ಕೋವಿಡ್ ಟೆಸ್ಟ್ಗಳು ನಡೆಯುತ್ತೆ. ರ್ಯಾಂಡಮ್ ಆಗಿ ಟೆಸ್ಟ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000 ಮಾಡಲಾಗುತ್ತೆ. ಇನ್ನು ಗಡಿ ಭಾಗಗಳಲ್ಲಿ ಟೆಂಪರೇಚರ್ ಚೆಕಿಂಗ್ ಇಂದ ಹಿಡಿದು ಅಗತ್ಯ ಬಿದ್ದರೆ RT-PCR ಟೆಸ್ಟ್ ಹಾಗೆ ಆಂಟಿಜೆನ್ ಟೆಸ್ಟ್ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಹೊರ ರಾಜ್ಯಗಳಿಂದ ಬರೋರ ಟೆಂಪರೇಚರ್ ಚೆಕ್ ಮಾಡಿನೇ ಈಗ ಒಳಗಡೆ ಕಳುಹಿಸಲಾಗ್ತಾ ಇರೋದು. ಅವರ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಹೀಗಾಗಿ ಕೊರೋನಾ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಎಲ್ಲ ಎಚ್ಚರಿಕೆಯ ಕ್ರಮಗಳನ್ನು ಹೆಚ್ಚಿನ ಮುಂಜಾಗ್ರತೆಯನ್ನು ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಆದಾಗ್ಯೂ ಕೂಡ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇರೋದು ತೀವ್ರ ಕಳವಳ ಉಂಟು ಮಾಡಿದೆ. ದಿನೇ ದಿನೇ ಹೆಚ್ಚುತ್ತಾ ಇದೆ ಕೊರೋನಾ ಪ್ರಕರಣ. ಮೈಸೂರಿನ ಪ್ರವಾಸಿ ತಾಣಗಳಿಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಈಗ ಅರಮನೆ ಬಳಿ, ಮೃಗಾಲಯ ಬಳಿ ವಿಶೇಷ ತಂಡವನ್ನು ನಿಯೋಜನೆ ಮಾಡಲಾಗಿದ್ದು ವಿಶೇಷ ತಂಡದಿಂದ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ ಅಂತ TV9ಗೆ ಮೈಸೂರು DHO ಡಾಕ್ಟರ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರವಾಸಿ ತಾಣಗಳಲ್ಲಿ ಟೆಸ್ಟ್ ಮಾಡುವ ಅವಶ್ಯಕತೆ ಕಾಣ್ತಾ ಇಲ್ಲ. ಕೊರೋನಾ ರೂಲ್ಸ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಪ್ರವಾಸಿ ತಾಣಗಳ ಮುಖ್ಯಸ್ಥರ ಸಭೆ ನಡೆಸಲಾಗುತ್ತೆ ಅಂತ TV9ಗೆ DHO ಡಾಕ್ಟರ್ PC ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನು ಪ್ರವಾಸಿ ತಾಣಗಳು ಅರಮನೆ ಇರ್ಬೋದು, ಝೂ ಇರ್ಬೋದು, ಇತರ ತಾಣಗಳು ಏನು ಪ್ರವಾಸಿಗರಿಗೆ ಭಾಳ ಫೆಮಿಲಿಯರ್ ಇದೆ. ಅಂಥ ಸಂದರ್ಭದಲ್ಲಿ ಒಂದು ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಬೇರೆ ಇತರ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೂ ನಾವು ರೆಗ್ಯುಲರ್ ಆಗಿ ಅರಿವನ್ನು ಸಾರ್ವಜನಿಕರಲ್ಲಿ ಉಂಟು ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಈಗ ಕೇರಳ ರಾಜ್ಯದಲ್ಲಿ ನಮ್ಮ HD ಕೋಟೆ ತಾಲೂಕಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ಜಿಲ್ಲೆಯಲ್ಲೂ ಸಹ ಪ್ರಕರಣಗಳು ಕಂಡುಬಂದಿರೋ ಹಿನ್ನೆಲೆಯಲ್ಲಿ ಈ ಪ್ರವಾಸಿಗರ ತಾಣಗಳಲ್ಲಿ 3 ರಿಂದ 4 ಅಫಿಷಿಯಲ್ಸ್ ಇರತಕ್ಕಂಥ ಟೀಮ್ಸನ್ನು ಮಾಡಿದ್ದೀವಿ. ಅಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟಾಗೆ ರೋಗ ಲಕ್ಷಣಗಳು ಏನಿದ್ದಾವೆ ಅದ್ರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಬೈ ಚಾನ್ಸ್ ಅದು ತೀವ್ರತೆ ಕಂಡು ಬಂದರೆ ಎಲ್ಲಿ ಅವರು ಸಂಪರ್ಕ ಮಾಡಬೇಕು ಅನ್ನೋದನ್ನು ಜನಜಾಗೃತಿ ಮೂಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು